ಮೊದಲ ಪ್ರೀತಿ ಇದು ನಮ್ಮ ಕಥಾನಾಯಕಿ ಗೀತಾಳ ಮೊದಲ ಪ್ರೇಮಕತೆ. ಅವಳು ಮೊದಲನೇ ಪ್ರೀತಿ ಅವಳಿಗೆ ಸಿಕ್ಕಿತ್ತೇ ಇಲ್ಲ ದೂರವಾಗಿತ್ತೇ? ಇದನ್ನು ತಿಳಿಯಲು ಈ ಕಥೆಯನ್ನು ಪೂರ್ತಿಯಾಗಿ ನೋಡಿ. ನಮ್ಮ ಕಥಾನಾಯಕಿ ಗೀತಾ ಒಂದು ಪುಟ್ಟ ಹಳ್ಳಿಯವಳು. ಹಳ್ಳಿಯ ಹೆಸರು ತಾವರೆಕೆರೆ. ಗೀತಾ ಶಾಲೆಗೆ ಎಂದು 6ನೇ ತರಗತಿಗೆ ಪಕ್ಕದಲ್ಲಿದ್ದ ಚಿಕ್ಕ ಸಿಟಿ ಒಂದರಲ್ಲಿ ಗಾರ್ಮೆಂಟ್ ಸೇರಿದಳು. ಸಿಟಿಗೆ ಹೋಗಿ ಬರಲು ಊರಿನಿಂದ ಒಂದು ಬಸ್ ಬರುತ್ತಿತ್ತು. ಬೆಳಗ್ಗೆ 10 ಗಂಟೆಗೆ ಬಸ್ ಬರುತ್ತಿತ್ತು ಮತ್ತೆ ವಾಪಸ್ ಬರಲು ಸಂಜೆ 4 ಗಂಟೆಗೆ ಅದೇ ಬಸ್ನಲ್ಲಿ ಬರಬೇಕಿತ್ತು. ಅವಳಿಗೆ ಬಸ್ಸಿನಲ್ಲಿ ಓಡಾಡುವುದು ಸ್ವಲ್ಪ ಕಷ್ಟವಾಗಿತ್ತು, ಏಕೆಂದರೆ ಬಸ್ಸಿನಲ್ಲಿ ಅವಳಿಗೆ ವಾಮಿಟ್ ಆಗುತ್ತಿತ್ತು. ಅವಳಿಗೆ ಕಿಟಕಿ ಪಕ್ಕದಲ್ಲಿ ಕೂರುವ ಅಭ್ಯಾಸವಿತ್ತು. ಮಳೆ ಗಾಳಿ ಚಳಿಯಾದರೂ ಅವಳು ಕಿಟಕಿಯನ್ನು ಹಾಕುತ್ತಿರಲಿಲ್ಲ. ಗೀತಾಗೆ ಸ್ನೇಹಿತರು ಕಮ್ಮಿ. ಗೀತಾ ಸ್ವಲ್ಪ ಹೊರಡು ಸ್ವಭಾವದವಳು. ಹೋಗುತ್ತಾ ಬರುತ್ತಾ ಬಸ್ಸಿನಲ್ಲಿ ಕಿಟಕಿ ಪಕ್ಕದಲ್ಲಿ ಜಾಗ ಹುಡುಕುವುದು, ಕಿಟಕಿ ಪಕ್ಕದಲ್ಲಿ ಕೂತು ಹೊರಗಡೆಯ ದೃಶ್ಯಗಳನ್ನು ನೋಡುವುದು ಅವಳಿಗೆ ತುಂಬ ಇಷ್ಟ. ನಮ್ಮ ಕಥೆಯ ನಾಯಕ ಗೀತಾ ಊರಿನ ಮುಂದಿನ ಊರಿನವನು. ಅವನು ಅದೇ ಬಸ್ಸಿನಲ್ಲಿ ಶಾಲೆಗೆ ಹೋಗುತ್ತಿರುತ್ತಾನೆ. ಅವನು 9ನೇ ತರಗತಿ. ಅವನದೇ ಬೇರೆ ಶಾಲೆ. ಗೀತಾಗೆ ಪ್ರೀತಿಯಾಗಿದ್ದು ಇದೇ ಬಸ್ಸಿನಲ್ಲಿ. ಒಂದು ದಿನ ಗೀತಾ ಕಿಟಕಿಯ ಹೊರಗೆ ಹಾಗೆ ನೋಡುವಾಗ ಆ ಹುಡುಗ ಬಸ್ ಸ್ಟಾಪ್ನಲ್ಲಿ ನಿಂತಿರುತ್ತಾನೆ. ಸಾಮಾನ್ಯವಾದ ಎತ್ತರ, ನೋಡಲು ಸ್ವಲ್ಪ ಕಪ್ಪು, ಆದರೆ ಅವನ ಮುಖದ ಮೇಲೆ ನಗು ತುಂಬ ಚೆನ್ನಾಗಿ ಕಾಣುತ್ತಿರುತ್ತದೆ. ಗೀತಾಗೆ ಪ್ರೀತಿಯಾದದ್ದು ಅಲ್ಲೇ. ಆ ನಗು ನೋಡಿ ಅವಳು ಕಳೆದೇ ಹೋಗುತ್ತಾಳೆ. ಆದರೆ ಅವಳು ಇನ್ನೂ ಚಿಕ್ಕವಳಾಗಿದ್ದರಿಂದ ಅವನಿಗೆ ಇದು ಪ್ರೀತಿ ಎಂದು ತಿಳಿಯುವುದಿಲ್ಲ. ಆದರೆ ಅವನನ್ನು ನೋಡಿದರೆ ಅವಳಿಗೆ ಏನೋ ಹೊಸ ಅನುಭವ. ಕಾಲ ಕಳೆದ ಹಾಗೆ ಗೀತಾ ದೊಡ್ಡವಳಾಗುತ್ತಾಳೆ. SSLC ಓದುತ್ತಿರುತ್ತಾಳೆ. ಹುಡುಗ ಶಾಲೆಯನ್ನು ಬಿಟ್ಟು ಒಂದು ಹೂವಿನ ವ್ಯಾಪಾರವನ್ನು ಬೆಂಗಳೂರಿನಲ್ಲಿ ಮಾಡುತ್ತಿರುತ್ತಾನೆ. ಗೀತಾಗೆ ಒಂದು ಕಡೆ ಲವ್ ಸ್ಟೋರಿಯಾಗಿರುತ್ತದೆ. ಗೀತಾ ಅವನು ಊರಿಗೆ ಬರುವುದನ್ನೇ ಕಾಯುತ್ತಿರುತ್ತಾರೆ. ಅವನು ಬಂದರೆ ಅವಳ ಖುಷಿಗೆ ಪಾರವೇ ಇರುವುದಿಲ್ಲ. ಅವನು ಮತ್ತೆ ಹಿಂತಿರುಗು ಹೋಗುವವರೆಗೂ ಅವನನ್ನು ನೋಡಲು ಯಾವಾಗಲೂ ಕಾತುರತೆಯಿಂದ ಕಾಯುತ್ತಿರುತ್ತಾಳೆ. ಆದರೆ ಗೀತಾ ಅವಳ ಪ್ರೀತಿ ಹೇಳುವ ಧೈರ್ಯ ಎಂದಿಗೂ ಮಾಡಲಿಲ್ಲ. ಹೀಗೆ ಕಾಲ ಕಳೆದ ಹಾಗೆ ಗೀತಾಗೆ ಅದೇ ಊರಿನ ಒಂದು ಹುಡುಗ ಒಂದು ಪತ್ರವನ್ನು ಬರೆದಿರುತ್ತಾನೆ. ಆ ಪತ್ರವನ್ನು ಒಂದು ಮದುವೆ ಮನೆಯಲ್ಲಿ ಗೀತಾಗೆ ಒಂದು ಚಿಕ್ಕ ಹುಡುಗನಿಂದ ಓಡಿಸುತ್ತಾನೆ. ಆ ಮದುವೆಯಲ್ಲಿ ಗೀತಾ ಹುಡುಗನೂ ಕೂಡ ಇರುತ್ತಾರೆ. ಗೀತಾ ಸ್ವಲ್ಪ ಬಲು ಜೋರು. ಚೀಟಿ ಕೊಟ್ಟವನನ್ನು ಕಂಡುಹಿಡಿಯಲು ಮದುವೆ ಮಂಟಪದಲ್ಲಿ ಸ್ವಲ್ಪ ಜೋರಾಗಿಯೇ ಮಾತನಾಡುತ್ತಾಳೆ. ಆಗಲೇ ಗೀತಾಳನ್ನು ಆ ಹುಡುಗ ಮೊದಲ ಬಾರಿ ನೋಡಿದ್ದು. ಅವನಿಗೆ ಅದು ಏನು ಅನಿಸಿತು ಏನೋ ಗೊತ್ತಿಲ್ಲ. ಅಂದಿನಿಂದ ಗೀತಾಳನ್ನು ಹಿಂಬಾಲಿಸಲು ಶುರುಮಾಡುತ್ತಾನೆ. ಗೀತಾಗೆ ಎಲ್ಲಿಲ್ಲದ ಖುಷಿ. ಸ್ವರ್ಗವೇ ಅವಳ ಜೊತೆಯಲ್ಲಿದೆ ಅನ್ನುವಷ್ಟು ಸಂತೋಷ. ಇಷ್ಟು ದಿನ ಯಾರಿಗೋಸ್ಕರ ಕಾಯುತ್ತಿದ್ದಲೋ ಅವನೇ ಅವಳ ಹಿಂದೆ ಬಂದರೆ ಅವಳಿಗೆ ಹೇಗಾಗಿರುತ್ತದೆ ನೀವೇ ಒಮ್ಮೆ ಊಹಿಸಿ ನೋಡಿ. ಗೀತಾ ಸ್ವಲ್ಪ ಘಾಟಿ ಹುಡುಗಿಯಾದ್ದರಿಂದ ಎಲ್ಲರೂ ಅವರ ಜೊತೆ ಮಾತನಾಡಲು ಸ್ವಲ್ಪ ಭಯಪಡುತ್ತಾರೆ. ಹಾಗೆ ಆ ಹುಡುಗನು ಎಂದಿಗೂ ಅವುಗಳನ್ನು ಮಾತನಾಡಿಸುವುದಿಲ್ಲ. ಇವರಿಬ್ಬರದು ಬರೀ ಕಣ್ಣಿನಲ್ಲಿ ನೋಡುವ, ಕಣ್ಣಿನಲ್ಲಿ ಮಾತನಾಡುವ ಪ್ರೀತಿ. ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹೇಳಿಕೊಳ್ಳುವ ಧೈರ್ಯ ಇಬ್ಬರಿಗೂ ಇರಲಿಲ್ಲ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತದೆ. ಹುಡುಗನ ವರ್ತನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತದೆ. ಅಕ್ಕಪಕ್ಕದ ಸ್ನೇಹಿತರು ಅವಳ ಬಗ್ಗೆ ಏನೇನೋ ಮಾತನಾಡಲು ಶುರುಮಾಡುತ್ತಾರೆ. ವಿಷಯ ಏನು ಎಂದು ಗೀತಾಗೂ ತಿಳಿದಿರುವುದಿಲ್ಲ. ಹೀಗೆ ಒಂದು ದಿನ ಒಬ್ಬಳು ಸ್ನೇಹಿತೆ ಅವಳನ್ನು ನೇರವಾಗಿ ಕೇಳುತ್ತಾಳೆ. ನೀನು ಅವನೊಂದಿಗೆ ಫೋನಿನಲ್ಲಿ ತುಂಬಾ ಮಾತನಾಡುತ್ತೀಯಂತೆ, ಅವನ ಜೊತೆ ಸಿನಿಮಾಗೆ ಹೋಗುವೆಯಂತೆ, ಅವನ ಜೊತೆ ಹೊರಗಡೆ ಸುತ್ತಾಡಲು ಹೋಗುವೆಯಂತೆ, ಇದೆಲ್ಲ ನಿಜಾನಾ ಎಂದು ಕೇಳುತ್ತಾಳೆ. ಗೀತಾಗೆ ಈ ವಿಷಯ ಕೇಳಿ ತುಂಬಾನೇ ಬೇಜಾರಾಗುತ್ತದೆ. ನನ್ನ ಬಗ್ಗೆ ಹೀಗೆಲ್ಲ ಮಾತನಾಡುತ್ತಿದ್ದಾರಲ್ಲ ಎಂದು. ಅವಳು ಎಂದಿಗೂ ಸಹ ಶಾಲೆಗೆ ರಜೆ ಹಾಕಿದ ಹುಡುಗಿಯೂ ಅಲ್ಲ. ಅಂತಹದರಲ್ಲಿ ಹೀಗೆಲ್ಲ ಮಾತನಾಡಿದರೆ ಹೇಗೆ ಸಹಿಸುತ್ತಾಳೆ? ಅವಳು ಫೋನಿನಲ್ಲಿ ಹೋಗಲಿ, ಅವನ ಜೊತೆ ಎಂದಿಗೂ ಮುಂದೆಯಿಂದನೂ ಮಾತನಾಡಿಲ್ಲ. ಇದೆಲ್ಲ ಯಾರು ಹೇಳಿದ್ದು ಎಂದು ಸ್ನೇಹಿತೆಯನ್ನು ಕೇಳಿದಾಗ ಒಂದು ಶಾಕಿಂಗ್ ವಿಷಯ ಹೇಳುತ್ತಾಳೆ. ಇದನ್ನು ಆ ಹುಡುಗನೇ ಎಲ್ಲರಿಗೂ ಹೇಳುತ್ತಿದ್ದಾನೆ ಎಂದು. ಗೀತಾಗೆ ಎಂದೂ ಸಹಿಸದ ದುಃಖವಾಗುತ್ತದೆ. ನನ್ನ ಮೊದಲನೇ ಪ್ರೀತಿ ಹೀಗಾಗಿತ್ತಲ್ಲ ಎಂದು. ಅವನು ಮುಂದೆ ಬಂದು ಅವನ ಪ್ರೀತಿಯ ವಿಷಯ ಹೇಳಿದರೆ ಗೀತಾ ಒಪ್ಪಿಕೊಳ್ಳುತ್ತಿದ್ದಳು. ಆದರೆ ಅವನು ಅವಳ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು. ಅವಳ ಹೆಸರು ಹೇಳಿ ಯಾವುದೋ ಹುಡುಗಿಯ ಜೊತೆ ಮಾತನಾಡುತ್ತಾ ಸುತ್ತಾಡುತ್ತಾ ಗೀತಾ ಹೆಸರು ಬಳಸಿಕೊಳ್ಳುತ್ತಿದ್ದ.
ಗೀತಾಗೆ ಮೋಸ ಮಾಡಿದ್ದ. ಅದು ಅವಳಿಗೆ ಗೊತ್ತಾಯಿತು. ಗೀತಾ ಮನಸ್ಸಿಗೆ ದೊಡ್ಡ ಆಘಾತವೇ ಆಗಿರುತ್ತದೆ. ಗೀತಾಗೆ ಇದನ್ನು ಅರಗಿಸಿಕೊಳ್ಳಲು ಆಗುವುದಿಲ್ಲ. ಅವಳು ತುಂಬಾ ದುಃಖಪಡುತ್ತಾಳೆ. ಅವಳ ಮೊದಲನೇ ಪ್ರೀತಿ ಹೀಗಾಗಿದ್ದಕ್ಕೆ ಅವಳು ಅವಳನ್ನೇ ಶಪಿಸುತ್ತಾಳೆ. ಗೀತಾ ಇದರಿಂದ ಹೊರಬರಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಆದರೆ ಗೀತಾ ತುಂಬಾ ಗಟ್ಟಿಗಿತ್ತಿ. ಎಂಥವರನ್ನೂ ಮಾತಿನಲ್ಲಿ ಎದುರಿಸುತ್ತಿದ್ದಳು. ಆದರೆ ಈ ಘಟನೆ ಆದ ಮೇಲೆ ಯಾರು ಏನೇ ಮಾತನಾಡಿದರೂ ಗೀತಾ ತುಂಬಾ ಮೃದುವಾಗಿ ಬಿಡುತ್ತಾಳೆ. ಯಾರು ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಅವಳು ತಿರುಗಿ ಮಾತನಾಡಲು ಹೋಗುವುದಿಲ್ಲ. ಏಕೆಂದರೆ ಅವಳು ನಿಜವಾಗಿಯೂ ಅವನನ್ನು ಪ್ರೀತಿಸುತ್ತಿದ್ದಳು. ಅವನಿಗೆ ಪ್ರೀತಿಯಲ್ಲಾದ ಮೋಸ ಅವಳನ್ನು ಮೆದು ಮಾಡಿಬಿಟ್ಟಿತ್ತು. ಅವಳೇ ಮೋಸ ಹೋದ ಮೇಲೆ ಯಾರಿಗೆ ಜವಾಬು ಕೊಟ್ಟು ಏನಾಗಬೇಕು ಎಂದು ಸುಮ್ಮನಾಗುತ್ತಿದ್ದಳು. ಅವಳು ಯಾರಿಗೂ ಅವರು ಏನು ಎಂದು ಸಾಬೀತುಪಡಿಸುವ ಅವಶ್ಯಕತೆಯಿರಲಿಲ್ಲ. ಅವಳಿಗಾಗಿರುವ ನೋವು ಅವಳಿಗೆ ಗೊತ್ತು. ಹೀಗೆ ಜನರಿಂದ ಸ್ನೇಹಿತರಿಂದ ಹೀನಾಯ ದೃಷ್ಟಿಯಲ್ಲಿದ್ದ ಗೀತಾ ಅಲ್ಲಿ ಓದು ಮುಗಿಸಿ ಬೆಂಗಳೂರಿಗೆ ಹೋಗುತ್ತಾರೆ. ಅಲ್ಲಿ ಮುಂದಿನ ಓದನ್ನು ಮುಗಿಸಿ ಕೆಲಸಕ್ಕೆ ಸೇರುತ್ತಾಳೆ. ಆದರೆ ಅವಳಿಗೆ ಮೊದಲನೇ ಪ್ರೀತಿ ಎಂದಿಗೂ ಮರೆಯಲಾಗದ ಒಂದು ಅನುಭವ. ಪ್ರೀತಿ ಸೋತಿರಬಹುದು, ಆದರೆ ಒಳ್ಳೆಯ ನೆನಪುಗಳನ್ನು ಅವಳಿಗೆ ಕೊಟ್ಟಿದೆ. ಅದನ್ನು ಅವಳು ಎಂದಿಗೂ ಮರೆಯುವುದಿಲ್ಲ. ಆ ವ್ಯಕ್ತಿಯನ್ನು ನೆನೆಸಿಕೊಂಡಾಗ ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಬರುತ್ತದೆ. ಎಲ್ಲ ಪ್ರೀತಿ ಜಯಿಸಬೇಕು ಎಂದೇನಿಲ್ಲ. ಕೆಲವು ಒಳ್ಳೆಯ ನೆನಪುಗಳನ್ನು ಕೊಡುತ್ತವೆ, ಕೆಲವು ಕೆಟ್ಟ ಅನುಭವಗಳನ್ನು ಕೊಡುತ್ತವೆ. ಎಲ್ಲವನ್ನೂ ಮರೆತು ನಮಗಾಗಿ ಕಾಯುವವರು ಒಬ್ಬರು ಇದ್ದೇ ಇರುತ್ತಾರೆ. ಅವರನ್ನು ನಾವು ಗುರುತಿಸಿ ಅವರ ಜೊತೆ ನಾವು ಖುಷಿಯಾಗಿರಬೇಕು ಎಂಬುದು ಗೀತಾಳ ಆಲೋಚನೆ. ಪ್ರೀತಿ ಎಷ್ಟು ಬಾರಿ ಬೇಕಾದರೂ ಆಗಬಹುದು, ಆದರೆ ನಮಗೆ ಬೆಲೆ ಕೊಡುವವರನ್ನು ಪ್ರೀತಿ ಮಾಡುವುದು ಉತ್ತಮ. ಅಲ್ಲಿ ಪ್ರೀತಿಗೂ ಬೆಲೆ ಇರುತ್ತದೆ. ಇಲ್ಲದಿದ್ದರೆ ಬೇರೆಯವರ ಕಾಲು ಕಸವಾಗುತ್ತದೆ. ನಿಮ್ಮ ಮೊದಲನೇ ಪ್ರೀತಿ ಯಾರೊಂದಿಗೆ ಆಗಿತ್ತು? ಅವರು ನಿಮಗೆ ಸಿಕ್ಕರೆ ಇಲ್ಲ ಬರೀ ನೆನಪಲ್ಲಿ ಹೊಡೆದಿದ್ದಾರೆ? ನಿಮ್ಮ ಪ್ರೀತಿಯನ್ನು ನನ್ನ ಜೊತೆ ಹೇಳಿ. ಇನ್ನೂ ಹೆಚ್ಚು ಪ್ರೀತಿ ಕಥೆಗಳಿಗಾಗಿ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ. ನೀವು ಪ್ರೀತಿ ಮಾಡುವವರ ಜೊತೆ ವಿಡಿಯೋವನ್ನು ಹಂಚಿಕೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.